ದೇವರ ಆತ್ಮನು ಮಾತ್ರ ದೇವರ ಜ್ಞಾನವನ್ನು ಪ್ರಕಟಿಸಬಲ್ಲನು. ನಾವು ಆತನಿಗೆ ವಿಧೇಯರಾದರೆ ದೈವಿಕ ಜ್ಞಾನದಿಂದ ತುಂಬಲ್ಪಡುತ್ತೇವೆ. ಆತ್ಮೀಯ ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಮನೋನೇತ್ರಗಳು ಬೆಳಗುವಂತಾಗಲು, ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುವಾಗ ಹಾಗೆ ದೇವರಾತ್ಮನು ಬೋಧಿಸಿದರೆ ಮಾತ್ರ ಸಾಧ್ಯ. ಈ ಸತ್ಯವನ್ನು ದೇವರ ವಾಕ್ಯದ ಅಧ್ಯಯನದಲ್ಲಿ ಈಗ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ರಕ್ಷಕ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ಸುಂದರವಾದಂಥ ಜೇನುತುಪ್ಪಕ್ಕಿಂತಲೂ ಮಧುರವಾದಂಥ ವಾಕ್ಯಗಳಿಗಾಗಿ ಸ್ತೋತ್ರ. ನೀನು ಮಾತನಾಡುವಂಥ ದೇವರು, ಜೀವಿಸುವಂಥ ದೇವರು ಕರ್ತನೆ. ನಮ್ಮ ಪ್ರೀತಿಯ ಬಾಂಧವರು ಸಹ ನಿನ್ನ ಸ್ವರವನ್ನು ಆಲಿಸಿ ನಿನ್ನ ವಾಕ್ಯಗಳನ್ನು ಕೇಳಿ ಸತ್ಯ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಅವರೊಬ್ಬೊಬ್ಬರನ್ನು ಆಶೀರ್ವದಿಸು. ಅವರ ಒಂದೊಂದು ಕೊರತೆಗಳನ್ನು ನೀಗಿಸಿ, ಆರೋಗ್ಯ ಇಲ್ಲದೇ ಇದ್ದರೆ ಅವರಿಗೆ ಆರೋಗ್ಯವನ್ನು ದಯಪಾಲಿಸು. ಯಾರ್ಯಾರು ಉದ್ಯೋಗಕ್ಕಾಗಿ ಕರ್ತನೆ ಕಷ್ಟಪಡ್ತಾ ಇದ್ದಾರೋ ಅವ್ರಿಗೆ ದಯಮಾಡಿ ಉದ್ಯೋಗವನ್ನು ದಯಪಾಲಿಸು. ಮತ್ತು ಮಕ್ಕಳು ಯಾರ್ಯಾರು ವಿದ್ಯಾಭ್ಯಾಸದಲ್ಲಿ ಕರ್ತನೆ ಪರೀಕ್ಷೆಗಳಿಗೆ ಸಿದ್ಧರಾಗ್ತಾ ಇದ್ದಾರೋ ಅವ್ರಿಗೆ ಬೇಕಾದಂಥ ಜ್ಞಾನವನ್ನು ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ತನ್ನಲ್ಲೇ ಭರವಸವಿಡುವವನು ಮೂಢನು, ಜ್ಞಾನದಿಂದ ನಡೆಯುವವನು ಉದ್ಧಾರವನ್ನು ಪಡೆಯುವನು. ಜ್ಞಾನೋಕ್ತಿಗಳು 28:26. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಅಧ್ಯಯನ ಮಾಡಿದ ಪೌಲನ ಪ್ರಾರ್ಥನೆಯ ವಿಷಯವನ್ನು ಮುಂದುವರಿದು ನಾವು ಅಧ್ಯಯನ ಮಾಡೋಣ. ಆದಿಸಭೆಯಲ್ಲಿ ಸಭೆಯ ಬೇರೆ ಬೇರೆ ಸೇವೆಗಳಲ್ಲಿ ಮುಂಚೂಣಿಯಲ್ಲಿದ್ದವರ ಕುರಿತಾಗಿ ಯೋಚಿಸುವಾಗ ಅಪೋಸ್ತಲನಾದ ಪೌಲನು ಅದರಲ್ಲಿ ಮೊದಲಿಗನಾಗಿ ಬರುತ್ತಾನೆ. ಪ್ರಾರ್ಥನೆಯ ಶ್ರೇಷ್ಠ ವ್ಯಕ್ತಿಗಳ ಕುರಿತು ಯೋಚಿಸುವಾಗ ಅಲ್ಲಿ ಪೌಲನ ಹೆಸರು ಮೊದಲಿಗೆ ಬರುತ್ತದೋ? ಬೆಟ್ಟದ ಮೇಲೆ ಪ್ರಾರ್ಥಿಸಿದ ಮೋಶೆಯನ್ನು ನೆನೆಸುತ್ತೇವೆ. ಕರ್ಮೇಲ್ ಬೆಟ್ಟದಲ್ಲಿ ಮಳೆಯಿಂದ ನೆನೆಯುತ್ತಾ ಒಂಟಿಯಾಗಿದ್ದ ಎಲಿಯನನ್ನೂ ನೆನೆಸುತ್ತೇವೆ. ಯೆರೂಸಲೇಮಿನ ಕಡೆಗೆ ಕಿಟಕಿಯ ಕದಗಳನ್ನು ತೆರೆದು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುತ್ತಿದ್ದ ದಾನಿಯೇಲನನ್ನೂ ನೆನೆಸುತ್ತೇವೆ. ಪ್ರಿಯರೇ, ಕರ್ತನಾದ ಯೇಸುವು ಕೂಡ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದನು. ಅವನ ಶಿಷ್ಯರು ತಮಗೆ ಪ್ರಾರ್ಥಿಸಲು ಕಲಿಸಬೇಕೆಂದು ಆತನನ್ನೇ ಕೇಳಿಕೊಂಡರು. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪೌಲನು ಒಬ್ಬ ಶ್ರೇಷ್ಠ ಪ್ರಾರ್ಥನಾ ವ್ಯಕ್ತಿಯಾಗಿದ್ದಾನೆಂದು ನೀವು ತಿಳಿದಿದ್ದೀರಾ? ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ. ಲಾಸ್ ಏಂಜಲ್ಸ್ನ ಸತ್ಯವೇದ ಶಾಲೆಯಲ್ಲಿ ನಾನು ಕಲಿಸುತ್ತಿದ್ದಾಗ ಅಲ್ಲಿನ ವಿದ್ಯಾರ್ಥಿಗಳ ಬಳಿ ಪೌಲನ ಪತ್ರಿಕೆಗಳ ಅಧ್ಯಯನ ಕಾಲದಲ್ಲಿ ಅಪೋಸ್ತಲ ಪೌಲನ ಪ್ರಾರ್ಥನೆಗಳ ಪಟ್ಟಿಯನ್ನು ತಯಾರಿಸಬೇಕೆಂದು ಹೇಳಿದೆ. ಪ್ರತಿ ಸಲ ಅವನು ಯಾರಿಗೋಸ್ಕರವಾದರೂ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದನ್ನು ಪಟ್ಟಿ ಮಾಡಲು ಹೇಳಿದೆ. ಇದರ ನಂತರ ಅನೇಕ ವಿದ್ಯಾರ್ಥಿಗಳು ನನ್ನ ಬಳಿಗೆ ಬಂದು, ಪೌಲನು ಇಷ್ಟು ಸಾರಿ ಪ್ರಾರ್ಥಿಸಿದ್ದನೆಂದು ನಾನು ನೆನೆಸಿರಲಿಲ್ಲ, ಅವನು ಇಷ್ಟು ಜನರಿಗಾಗಿ ಪ್ರಾರ್ಥಿಸಿದ್ದು ನನಗೆ ತಿಳಿದಿರಲಿಲ್ಲ ಎಂದು ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ಪೌಲನು ನಿಜವಾಗಿಯೂ ಒಬ್ಬ ಶ್ರೇಷ್ಠ ಪ್ರಾರ್ಥನೆಯ ಮನುಷ್ಯನಾಗಿದ್ದನು. ಪ್ರಿಯರೇ, ಈ ಪತ್ರಿಕೆಯಲ್ಲಿ ಪೌಲನ 2 ಪ್ರಾರ್ಥನೆಗಳು ಬರೆಯಲ್ಪಟ್ಟಿವೆ. ಮೊದಲನೆಯದನ್ನು ನಾವು ಈಗ ನೋಡಲಿದ್ದೇವೆ. ಸಭೆಯನ್ನು ಕ್ರಿಸ್ತನ ದೇಹವೆಂದು ತಿಳಿಸಿದ ಬಳಿಕ ಪೌಲನು ಮೊಣಕಾಲುಗಳ ಮೇಲೆ ಬಿದ್ದು ಪ್ರಾರ್ಥಿಸುತ್ತಾನೆ. ಇನ್ನೊಂದು ಪ್ರಾರ್ಥನೆ 3ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿದೆ. ದೇವರ ಮಗುವಾಗಿ ಇತರ ವಿಶ್ವಾಸಿಗಳ ಕುರಿತು ಆತನಿಗಿದ್ದ ಚಿಂತೆಯನ್ನು ಈ 2 ಪ್ರಾರ್ಥನೆಗಳು ತೋರಿಸುತ್ತವೆ. ಒಬ್ಬನು ದೇವರ ಮಗುವಾಗಿದ್ದಾನೋ ಇಲ್ಲವೋ ಎಂಬುದಾಗಿ ನೋಡಬೇಕಾದರೆ ಅವನ ಪ್ರಾರ್ಥನಾ ಜೀವಿತವನ್ನು ನೋಡಬೇಕು. ಅವನು ದೇವರ ಮೇಲೆ ಎಷ್ಟು ಆತುಕೊಂಡಿದ್ದಾನೆ. ತನಗೆ ಏನಾದರೂ ಅಗತ್ಯವಿದ್ದರೆ ಅವನು ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಾನೆ. ಇತರರಿಗಾಗಿ ವಿಜ್ಞಾಪಿಸಲಿಕ್ಕಾಗಿಯೂ ಅವನು ದೇವರ ಬಳಿಗೆ ಹೋಗುತ್ತಾನೆ. ಈ ದೇಶದಿಂದಲೂ ಇತರ ಅನೇಕ ದೇಶಗಳಿಂದಲೂ ಅನೇಕರು ಬರೆದ ಪತ್ರಗಳಲ್ಲಿ ನಿಮ್ಮ ಪ್ರಾರ್ಥನೆಗಳು ನನಗೆ ನೆನಪಿವೆ ಎಂದು ಬರೆದಿರುತ್ತಾರೆ. ಪ್ರಿಯರೇ, ಇದು ಅವರ ನಂಬಿಕೆಯ ಗುರುತಾಗಿದೆ. ದಮಸ್ಕ ಪಟ್ಟಣದಲ್ಲಿದ್ದ ಅನನೀಯನಿಗೆ
ದೇವರ ದೂತನು ತಾರ್ಸದ ಪೌಲನ ಬಳಿಗೆ ಹೋಗು ಎಂದು ಹೇಳಿದಾಗ ಅವನು ಗಾಬರಿಗೊಂಡನು. ಸೌಲನು ಸಭೆಯವರನ್ನು ಹಿಂಸೆಪಡಿಸುತ್ತಿದ್ದರಿಂದ ಅವನ ಬಳಿಗೆ ಹೋಗಲು ಅನನೀಯನು ಒಪ್ಪಲಿಲ್ಲ. ಆದರೆ ದೇವದೂತನು ಅವನಿಗೆ ಹೇಳಿದನು, ಇಗೋ, ಅವನು ಪ್ರಾರ್ಥನೆ ಮಾಡುತ್ತಿದ್ದಾನೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 11ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ತಾರ್ಸದ ಸೌಲನಲ್ಲಿ ಏನೋ ಬದಲಾವಣೆಯಾಗಿದೆ ಎಂಬುದಕ್ಕೆ ಇದು ಅನನೀಯನಿಗೊಂದು ಗುರುತಾಗಿತ್ತು. ದೇವರಿಗೆ ಎಡೆಬಿಡದೆ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ ನೋಡುವಾಗ ಪೌಲನು ಬದಲಾಗಿ ಎಫೆಸದವರಿಗೋಸ್ಕರ ದೇವರನ್ನು ಸ್ತುತಿಸುತ್ತಾನೆ. ಅವರು ಪೌಲನ ಪ್ರಾರ್ಥನೆಯ ಪಟ್ಟಿಯಲ್ಲಿದ್ದರು. ಎಲ್ಲ ಸಭೆಗಳವರು ಇದ್ದರೆಂದು ನಾನು ಭಾವಿಸುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಅಂದರೆ ಅವನು ಅವರೆಲ್ಲರಿಗೋಸ್ಕರ ಹೆಸರೆಸರಾಗಿ ಪ್ರಾರ್ಥಿಸಿರಬೇಕು. ಒಮ್ಮೆ ನಾನು ಒಬ್ಬ ಪ್ರಸಿದ್ಧ ಬೋಧಕರ ಜೊತೆಯಲ್ಲಿದ್ದೆ. ಕೆಲವರು ಅವರ ಬಳಿಗೆ ಬಂದು ಮಾತಾಡಿ ನಮ್ಮೊಂದಿಗೆ ಕೈಕುಲುಕಿದರು. ಒಬ್ಬನು, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ ಎಂದನು. ಆಗ ಬೋಧಕರು ಕೇಳಿದ ಪ್ರಶ್ನೆಯನ್ನು ನಾನು ಎಂದಿಗೂ ಮರೆಯಲಾರೆ. ಅದೇನೆಂದರೆ, ಅವರೆಂದರು, ಉಪಕಾರ, ಆದರೆ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತೀಯಾ? ಯಾಕೆಂದರೆ ಕರ್ತನಿಗೆ ನನ್ನ ಪರಿಚಯ ಆಗಬೇಕಲ್ಲ ಎಂದು. ಪ್ರಿಯರೇ, ಇತರರಿಗಾಗಿ ಪ್ರಾರ್ಥಿಸುವಾಗ ಹೆಸರೆತ್ತಿ ಪ್ರಾರ್ಥಿಸಿರಿ. ಪೌಲನ ಪ್ರಾರ್ಥನೆಯ ಉದ್ದೇಶ ಶುಭವಾರ್ತೆಯಾಗಿದೆ ಎಂಬುದನ್ನು ನಾವು ನೋಡಿದೆವು. ಪ್ರಿಯರೇ, ಪೌಲನು ಲೌಕಿಕ ಸಂಗತಿಗಳಿಗಾಗಿ ಪ್ರಾರ್ಥಿಸದೆ ಆತ್ಮಿಕ ಸಂಗತಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದನೆಂದು ನಾವು ಈಗ ನೋಡಲಿದ್ದೇವೆ. ಇವು ಅತಿ ಪ್ರಾಮುಖ್ಯವಾದ ಆಶೀರ್ವಾದಗಳಾಗಿವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಭೆಯು ಕ್ರಿಸ್ತನ ದೇಹವಾಗಿದೆ ಎಂದು, ತಂದೆಯಾದ ದೇವರು ಅದರ ಯೋಜನೆ ತಯಾರಿಸಿದನೆಂದು, ಮಗನಾದ ದೇವರು ಅದರ ಕ್ರಯ ತೆತ್ತನೆಂದು, ಪವಿತ್ರಾತ್ಮನಾದ ದೇವರು ಅದನ್ನು ಕಾಯುತ್ತಾನೆಂದು ಬರೆದ ಬಳಿಕ ಪೌಲನು ಮನವರಿತದ್ದೇನೆಂದರೆ, ಪವಿತ್ರಾತ್ಮನು ಎಫೆಸ ಸಭೆಯವರಿಗೆ ಬೋಧಕನಾಗಿ ದೇವರ ವಾಕ್ಯವನ್ನು ಅವರಿಗೆ ತಿಳಿಸಿಕೊಟ್ಟ ಹೊರತು ಅವರು ಈ ಎಲ್ಲ ವಿಚಾರಗಳನ್ನು ತಿಳಿಯಲಾರದೆಂದು ದೇವರಾತ್ಮನು ಮಾತ್ರ ದೇವರ ಜ್ಞಾನವನ್ನು ಪ್ರಕಟಿಸಬಲ್ಲವನಾಗಿದ್ದಾನೆ. ಪ್ರಿಯರೇ, ಡಾಕ್ಟರ್ H.A. ಐರನ್ಸೈಡ್ರವರು ಯೌವನಸ್ಥನಾಗಿದ್ದು ದಕ್ಷಿಣ ಕ್ಯಾಲಿಫೋರ್ನಿಯಾ ಪರಿಸರದಲ್ಲಿ ಪ್ರಸಂಗಿಸುವಾಗ ಉತ್ತರ ಐರ್ಲ್ಯಾಂಡಿನಿಂದ ಆರೋಗ್ಯ ಸುಧಾರಣೆಗಾಗಿ ಈ ಪ್ರದೇಶಕ್ಕೆ ಬಂದು ಉಳಿದುಕೊಂಡಿದ್ದ ಒಬ್ಬ ಒಳ್ಳೆಯ ದೇವಸೇವಕರನ್ನು ಸಂಧಿಸುತ್ತಿದ್ದರು. ಈ ವ್ಯಕ್ತಿಯ ಆರೋಗ್ಯ ತುಂಬ ಕೆಟ್ಟದ್ದರಿಂದ ಅವರು ಡಾಕ್ಟರ್ ಐರನ್ಸೈಡ್ ಅವರ ಹೆತ್ತವರ ಮನೆಯ ಹಿಂಭಾಗದಲ್ಲಿ ಉಳುಕೊಂಡಿದ್ದರು. ಅವರು ದೇವರ ವಾಕ್ಯ ಬೋಧನೆಯಲ್ಲಿ ದೇವರಿಂದ ತುಂಬ ಉಪಯೋಗಿಸಲ್ಪಟ್ಟವರಾಗಿದ್ದರು. ಡಾಕ್ಟರ್ ಐರನ್ಸೈಡರು ಅವರನ್ನು ಸಂಧಿಸುವಾಗೆಲ್ಲ ಅವರು ದೇವರ ವಾಕ್ಯವನ್ನು ಅದ್ಭುತವಾಗಿ ಬಿಡಿಸಿ ವಿವರಿಸುತ್ತಿದ್ದರು. ಒಂದು ದಿನ ಡಾಕ್ಟರ್ ಐರನ್ಸೈಡರು ಅವರನ್ನು ಕೇಳಿದರು, ನೀವು ಇದನ್ನೆಲ್ಲ ಎಲ್ಲಿ ಕಲಿತೀರಿ ಎಂಬುದಾಗಿ. ಅವರು ಉತ್ತರಿಸಿದರು, ನಾನು ಇದನ್ನು ಸೆಮಿನರಿಯಲ್ಲಿ ಕಲಿತಿಲ್ಲ. ಯಾಕೆಂದರೆ ನಾನು ಸೆಮಿನರಿಗೆ ಹೋಗಲಿಲ್ಲ, ಕಾಲೇಜಿಗೆ ಹೋಗಿ ಕೂಡ ಇದನ್ನು ಕಲಿಯಲಿಲ್ಲ. ಯಾರೂ ನನಗೆ ಕಲಿಸಲಿಲ್ಲ. ಉತ್ತರ ಐರ್ಲ್ಯಾಂಡಿನ ಒಂದು ಚಿಕ್ಕ ಮನೆಯ ಮಣ್ಣಿನ ನೆಲದಲ್ಲಿ ಮೊಣಕಾಲುಗಳ ಮೇಲೆ ನಾನಿರುವಾಗ ಕಲಿತೆ. ನನ್ನ ಸತ್ಯವೇದವನ್ನು ನನ್ನೆದುರಿಗೆ ತೆರೆದಿಟ್ಟು ತಾಸುಗಟ್ಟಲೆ ನಾನು ಮೊಣಕಾಲುಗಳ ಮೇಲೆ ಇರುತ್ತಿದ್ದೆ. ಪವಿತ್ರಾತ್ಮನು ಕ್ರಿಸ್ತನನ್ನು ನನ್ನ ಆತ್ಮಕ್ಕೆ ಪ್ರಕಟಿಸುವಂತೆ, ದೇವರ ವಾಕ್ಯವನ್ನು ನನ್ನ ಹೃದಯಕ್ಕೆ ತಿಳಿಸುವಂತೆ ಪ್ರಾರ್ಥಿಸುತ್ತಿದ್ದೆ. ನಾನು ಎಲ್ಲ ಸೆಮಿನರಿ ಕಾಲೇಜುಗಳಲ್ಲಿ ಕಲಿಯುವುದಕ್ಕಿಂತಲೂ ಹೆಚ್ಚಿನದನ್ನು ಆತನು ನನಗೆ ಆ ಮಣ್ಣಿನ ನೆಲದ ಮೇಲೆ ಮೊಣಕಾಲಿನಲ್ಲಿರುವಾಗ ದೇವರು ಕಲಿಸಿದನು ಎಂದರು. ಕರ್ತನಲ್ಲಿ ಪ್ರಿಯರೇ, ಡಾಕ್ಟರ್ ಐರನ್ಸೈಡರನ್ನು ನಾನು ತಿಳಿದಿರುವುದರಿಂದ ಅವರು ಕೂಡ ತನ್ನ ಸೇವೆಯಲ್ಲಿ ಪವಿತ್ರಾತ್ಮನ ಮೇಲೆ ಅವಲಂಬಿಸಿದ್ದರೆಂದು ಹೇಳಬಲ್ಲೆ. ನಮಗೆ ಪರಮಗೀತ ಪುಸ್ತಕವನ್ನು ಕಲಿಸುವಾಗ ಅವರು ವ್ಯಾಖ್ಯಾನ ಪುಸ್ತಕಗಳಲ್ಲಿ ಅದರ ಕುರಿತು ಸಾಕಷ್ಟು ತಿಳಿಸಿಲ್ಲವೆಂದು, ತಾನು ಮೊಣಕಾಲಿನಲ್ಲಿದ್ದು ದೇವರು ತನಗೆ ಆ ಪುಸ್ತಕದ ಸಂದೇಶವನ್ನು ಪ್ರಕಟಿಸುವಂತೆ ಪ್ರಾರ್ಥಿಸುತ್ತಿದ್ದೇನೆಂದು ಹೇಳುತ್ತಿದ್ದರು. ಅವರು ಪರಮಗೀತ ಪುಸ್ತಕದ ಮೇಲೆ ವ್ಯಾಖ್ಯಾನವೊಂದನ್ನು ಬರೆದಿದ್ದಾರೆ ಮತ್ತು ಅದೊಂದೇ ನನಗೆ ತೃಪ್ತಿಕರ ವ್ಯಾಖ್ಯಾನವಾಗಿತ್ತು ಎಂಬುದಾಗಿ ಡಾಕ್ಟರ್ ವರ್ನನ್ ಮೆಗ್ಗಿಯವರು ಹೇಳುತ್ತಾರೆ.
ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನು ನಮಗೆ ಬೋಧಿಸುವನಾಗಿರುವುದು ಎಂಥ ಅದ್ಭುತ ವಿಚಾರವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಎಂಬುದಾಗಿ ನೋಡುವಾಗ ಇದು ಹೇಗೆ ಉಂಟಾಗುತ್ತದೆ? ಅದು ದೇವರ ಆತ್ಮನಿಂದ ಉಂಟಾಗುತ್ತದೆ. ಆತನೊಬ್ಬನೇ ನಮ್ಮ ಕಣ್ಣುಗಳನ್ನು ತೆರೆಯಬಲ್ಲನು, ದೇವರ ವಾಕ್ಯವನ್ನು ಕಲಿಸಬಲ್ಲನು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ, ನಿಮ್ಮ ಹೃದಯದ ದೃಷ್ಟಿಯನ್ನು ಪ್ರಕಾಶಪಡಿಸಿಕೊಂಡು ನಮ್ಮ ಮನಸ್ಸಿನ ಕಣ್ಣುಗಳಲ್ಲಿ ಹೃದಯದ ಕಣ್ಣುಗಳು ತಿಳಿದುಕೊಳ್ಳಬೇಕು. ಒಬ್ಬ ಬೌದ್ಧಿಕವಾಗಿ ತುಂಬ ಬುದ್ಧಿವಂತನಾಗಿರಬಹುದು, ಆದರೆ ಇದರಿಂದಾಗಿ ಆತ್ಮಿಕ ಸತ್ಯಗಳೆಲ್ಲವನ್ನೂ ಅವನು ತಿಳಿದುಕೊಂಡನೆಂದಾಗುವುದಿಲ್ಲ. ಸತ್ಯವೇದವು ತಲೆಯ ಜ್ಞಾನಕ್ಕಿಂತ ಹೃದಯದ ತಿಳುವಳಿಕೆಗೆ ಪ್ರಾಶಸ್ತ್ಯ ಕೊಡುತ್ತದೆ. ಪೌಲನು ಹೇಳುತ್ತಾನೆ, ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ವರ್ಡನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನನಗೆ ಸಂಗೀತದ ಜ್ಞಾನ ಹೆಚ್ಚೇನೂ ಇಲ್ಲ. ನಾನು ಹಾಡಲಾರೆ, ಸ್ವರವನ್ನು ಹಿಡಿಯಲಿಕ್ಕೂ ಆಗುವುದಿಲ್ಲ. ಹೆಚ್ಚಿನ ಸ್ವರಗಳು ನನಗೆ ಗೊತ್ತಿಲ್ಲ. ಅದು ಯಾವ ಶ್ರುತಿಯಲ್ಲಿದೆ ಎಂಬುದೂ ನನಗೆ ತಿಳಿದಿಲ್ಲ. ಒಮ್ಮೆ ಒಬ್ಬ ಸಂಗೀತ ನಿರ್ದೇಶಕನು ತಾನು ಯಾರಿಗಾದರೂ ಹಾಡಲು ಕಲಿಸಬಲ್ಲೆನೆಂದು ಹೇಳಿದನು. ನಾನು ಕೂಡಲೇ ಎದ್ದು ನಿಂತು, ಸಹೋದರನೇ, ನಿನಗೆ ಒಬ್ಬ ಶಿಷ್ಯ ಇಲ್ಲಿದ್ದಾನೆ. ನನಗೆ ಈವರೆಗೆ ಯಾರೂ ಹಾಡಲು ಕಲಿಸಲಾಗಲಿಲ್ಲ ಎಂದು ಹೇಳಿದೆ. ಸಭೆಯವರು ನೆಗಾಡಿದರು. ಪ್ರತಿ ಗುರುವಾರ ಮಧ್ಯಾಹ್ನದ ಬಳಿಕ 1 ತಿಂಗಳ ಕಾಲ ನಾನು ಪಾಠಕ್ಕೆ ಹೋದೆ. 1 ತಿಂಗಳ ಬಳಿಕ ಅವನು ಸೋತು ಹೋಗಿ, ನೀನು ಹೇಳಿದ್ದು ಸರಿಯಾಗಿದೆ, ನಿನಗೆ ಸಂಗೀತ ಕಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು. ನಾನು ಕೇಳಿದೆ, ಹಾಗಾದರೆ ನಾನು ಕಲಿಯುವುದು ಹೇಗೆ ಎಂದು. ಆಗ ಅವನೆಂದನು, ಅದಕ್ಕೆ ಒಂದೇ ದಾರಿಯಿದೆ, ನೀನು ಈ ಲೋಕದಲ್ಲಿ ತಿರುಗೊಮ್ಮೆ ಹುಟ್ಟಬೇಕು ಎಂದು. ಅವನು ಆತ್ಮಿಕ ರೀತಿಯನ್ನು ಹೇಳಲಿಲ್ಲ, ಆದರೆ ನಾನು ಬೇರೆಯೇ ಮನುಷ್ಯನಾಗಿ ಹುಟ್ಟಬೇಕು ಎಂದು. ಪ್ರೀತಿಯುಳ್ಳ ದೇವಜನರೇ, ಆತ್ಮಿಕ ಸಂಗತಿಗಳ ಕುರಿತಾಗಿ ನೋಡುವುದಾದರೆ ದೇವರ ಆತ್ಮನ ಸಹಾಯವಿಲ್ಲದೆ ಯಾರೂ ತಿಳಿದುಕೊಳ್ಳಲು ಅಸಾಧ್ಯ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಇದನ್ನೇ ಹೇಳಿಯದೆ. ಅದೇನೆಂದರೆ, ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನೂ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ವರ್ಡನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ಟೆಕ್ಸಾಸಿನ ಶೆರ್ಮನ್ನಲ್ಲಿರುವ ಒಬ್ಬ ಮಹಿಳೆಯ ಪರಿಚಯ ನನಗಿದೆ. ನಾವೆಲ್ಲರೂ ಆಕೆಯನ್ನು ಅಜ್ಜಮ್ಮ ಎಂದು ಕರೆಯುತ್ತಿದ್ದೆವು. ಆಕೆ ಒಳ್ಳೆಯವಳು, ಆದರೆ ಓದಲಿಕ್ಕಾಗಲಿ ಬರೆಯಲಿಕ್ಕಾಗಲಿ ಬರುತ್ತಿರಲಿಲ್ಲ. ನಾನು ಆಗ ಸೆಮಿನರಿಯಲ್ಲಿ 1ರ ವರ್ಷದಲ್ಲಿ ಕಲಿಯುತ್ತಿದ್ದೆ. ನನಗೆ ಎಲ್ಲವೂ ಗೊತ್ತಿದೆ ಎಂದು ನೆನೆಸುತ್ತಿದ್ದೆ. ಒಂದು ದಿನ ಆಕೆಯ ಮನೆಗೆ ಹೋದೆ. ನಾನು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯವನ್ನು ಆಕೆಗೆ ವಿವರಿಸತೊಡಗಿದೆ. ಆಕೆಗೆ ಅದನ್ನು ಸರಳವಾಗಿ ಹೇಳಬೇಕೆಂದುಕೊಂಡೆ. ಆಕೆ 5 ನಿಮಿಷಗಳ ಕಾಲ ಕೇಳುತ್ತಿದ್ದು ಬಳಿಕ ಹೇಳಿದಳು, ಯವನಸ್ಥನೇ, ನೀನು ಅಧ್ಯಾಯದಲ್ಲಿ ಇದನ್ನು ಗಮನಿಸಿದ್ಯಾ ಎಂದು ಕೇಳಿ ಆ ವಾಕ್ಯದಿಂದ ಕೆಲವು ಸಂಗತಿಗಳನ್ನು ಹೇಳತೊಡಗಿದಳು. ನನಗೆ ಅದು ಗಮನಕ್ಕೆ ಬಂದಿರಲಿಲ್ಲ. ಓದು ಬರಹ ತಿಳಿಯದ ಆಕೆಗೆ ಈ ವಿಚಾರ ಹೇಗೆ ತಿಳಿಯಿತು ಎಂದು ನಾನು ಆಶ್ಚರ್ಯಪಡತೊಡಗಿದೆ. ನಾನು ವ್ಯಾಖ್ಯಾನ ಪುಸ್ತಕಗಳಲ್ಲಿ ಕೂಡ ಓದಿರದ ವಿಚಾರಗಳನ್ನು ಆಕೆ ಹೇಳುತ್ತಿದ್ದಳು. ಆಕೆಗೆ ಹೇಗೆ ತಿಳಿಯಿತು? ದೇವರ ಆತ್ಮನಿಂದ ಆಕೆಯ ಹೃದಯದ ಕಣ್ಣುಗಳು ತೆರೆಯಲ್ಪಟ್ಟಿದ್ದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಆತ್ಮನು ನಮಗೆ ಕಲಿಸಲು ಇಚ್ಛಿಸುತ್ತಾನೆ. ದೇವಜನರು ದೇವರ ವಾಕ್ಯದ ಜ್ಞಾನದಲ್ಲಿ ಹಿಂದೆ ಬಿದ್ದಿರುವುದಕ್ಕೆ ಒಂದು ಕಾರಣ, ದೇವರ ಆತ್ಮನು ತಮಗೆ ಕಲಿಸುವುದಕ್ಕೆ ಅವರು ಬಿಡುತ್ತಿಲ್ಲ. ಅವರು ನನ್ನಂತಹ ಪ್ರಸಂಗಿ ಇಲ್ಲವೇ
ಸತ್ಯವೇದ ಅಧ್ಯಯನ ಕೂಟಗಳ ಮೇಲೆ ಆತುಕೊಳ್ಳುತ್ತಾರೆ. ಇವೆಲ್ಲವೂ ಒಳ್ಳೆಯದೇ. ಆದರೆ ಮಿತ್ರನೇ, ಪವಿತ್ರಾತ್ಮನು ನಿನಗೆ ಕಲಿಸಲು ನೀನು ಯಾಕೆ ಬಿಡುತ್ತಿಲ್ಲ? ವಾಕ್ಯದಲ್ಲಿ ಸಮಯ ಕಳೆ. ಯಾವುದಾದರೊಂದು ವಾಕ್ಯ ಭಾಗಕ್ಕೆ ಬಂದಾಗ ಅದು ನಿನಗೆ ಅರ್ಥವಾಗದಿರಬಹುದು. ನಿನಗೆ ಅದು ಅರ್ಥವಾಗುವುದಿಲ್ಲ. ಅನೇಕ ಬಾರಿ ಓದಿದರೂ ನಿನಗೆ ತಿಳಿಯುವುದಿಲ್ಲ. ಆಗ ದೇವರೆದುರು ಮೊಣಕಾಲೂರಿ ಹೀಗೆ ಹೇಳು, ನನಗೆ ಇದು ಅರ್ಥವಾಗುವುದಿಲ್ಲ, ನನಗೆ ನೀನೇ ಕಲಿಸು ಎಂಬುದಾಗಿ. ನಾನು ಇದನ್ನೇ ಮಾಡುತ್ತೇನೆ, ಆತನು ನನಗೆ ತಿಳಿಸುತ್ತಾನೆ, ನಿನಗೂ ತಿಳಿಸುವನೆಂದು ನಂಬುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಮಹಿಮಾತಿಶಯವು ಎಂಥದೆಂಬುದನ್ನು, ನಮಗೆ ಕರ್ತನಲ್ಲಿ ಒಂದು ಸ್ವಾಸ್ಥ್ಯವಿದೆಯೆಂದು ನಾವು ತಿಳಿದಿದ್ದೆವು ಮತ್ತು ನಮ್ಮಲ್ಲಿ ಆತನಿಗೆ ಒಂದು ಸ್ವಾಸ್ಥ್ಯವಿದೆಯೆಂದೂ ತಿಳಿದಿದೆ. ಪ್ರಿಯರೇ, ಕಾನಾನ್ ದೇಶವು ಇದಕ್ಕೊಂದು ಉದಾಹರಣೆಯಾಗಿದೆ. ಆ ದೇಶವು ದೇವರಿಗೆ ಸೇರಿದಾಗಿತ್ತು. ಅದನ್ನು ಇಸ್ರಾಯೇಲ್ಯರಿಗೆ ಸ್ವಾಸ್ಥ್ಯವನ್ನಾಗಿ ಆತನು ಕೊಟ್ಟನು. ಇಸ್ರಾಯೇಲ್ಯರು ದೇಶದೊಂದಿಗೆ ಕಟ್ಟಲ್ಪಟ್ಟವರಾಗಿದ್ದಾರೆ. ಆದರೆ ದೇವರು ಇಡೀ ಜಗತ್ತನ್ನು ತನ್ನ ವಶ ಮಾಡಿಕೊಂಡು ಈ ದೇಶವನ್ನು, ಇಸ್ರಾಯೇಲ್ಯರನ್ನು ತನ್ನ ಸ್ವತ್ತಾಗಿ ವಶಕ್ಕೆ ತೆಗೆದುಕೊಳ್ಳುವ ದಿನ ಬರುತ್ತದೆ. ಆಗ ನಾನು ನೀವು ವಿಶ್ವಾಸಿಗಳಾಗಿದ್ದು ಆತನ ಸಭೆಯಾಗಿದ್ದೇವೆ. ದೇವರು ನಮ್ಮ ಮೂಲಕ ಕಾರ್ಯ ನಡೆಸುತ್ತಾನೆ. ಆದರೆ ನಾವು ಆತನ ಸಂಗಡ ಆಳುವ ದಿನ ಬರುತ್ತದೆ. ನಮ್ಮನ್ನು ಆತನು ತನ್ನ ಸ್ವಾಸ್ಥ್ಯವನ್ನಾಗಿ ಪಡಕೊಳ್ಳುತ್ತಾನೆ. ಇದು ನನಗೆ ಅರ್ಥ ಮಾಡಿಕೊಳ್ಳಲು ಕಷ್ಟದ ವಿಚಾರವಾಗಿದೆ. ಇದನ್ನು ಪವಿತ್ರಾತ್ಮನೇ ನನಗೆ ವಾಸ್ತವವನ್ನಾಗಿ ಮಾಡಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತನ್ನ ವಿಜ್ಞಾಪನೆಯನ್ನು ಮುಂದುವರಿಸುತ್ತಾನೆ ಎಂಬುದನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅದು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಶಕ್ತಿಯಾಗಿದೆ. ಬಹು ಶಕ್ತಿಶಾಲಿಯಾಗಿದೆ. ಅದು ಪುನರುತ್ಥಾನದ ಶಕ್ತಿಯಾಗಿರುವುದಲ್ಲದೆ ಅದು ಕ್ರಿಸ್ತನನ್ನು ದೇವರ ಬಲಗಡೆಯಲ್ಲಿ ಕುಳ್ಳಿರಿಸಿದ ಶಕ್ತಿಯಾಗಿದೆ. ಅದು ದಿವಾರೋಹಣದ ಶಕ್ತಿಯಾಗಿದೆ. ಪ್ರಿಯರೇ, ನಮ್ಮ ದೇವಾಲಯಗಳಲ್ಲಿ ನಾವು ದಿವಾರೋಹಣವನ್ನು ವಿಶೇಷವಾಗಿ ಆಚರಿಸುವುದಿಲ್ಲ. ನಾವು ಕ್ರಿಸ್ತ ಜಯಂತಿ, ಪುನರುತ್ಥಾನದ ದಿನಗಳನ್ನು ಪ್ರಾಮುಖ್ಯವೆಂದೆಣಿಸಿ ಅಲ್ಲಿನ ನಂತರದ ಘಟನೆಗಳನ್ನು ಮರೆತವರಾಗಿದ್ದೇವೆ. ಕ್ರಿಸ್ತನನ್ನು ದೇವರ ಬಲಗಡೆಗೆ ತಿರುಗಿ ಕೊಂಡೊಯ್ದ ಶಕ್ತಿಯ ಕುರಿತಾಗಿ ಎಂದಾದರೂ ಯೋಚಿಸಿದ್ದೀರೋ? ಪ್ರಿಯರೇ, ಅದು ಒಂದು ಶಕ್ತಿಯಾಗಿದೆ. ನಾವು ಅದರ ಅನುಭವವನ್ನು ನಿಧಾನವಾಗಿ ಪಡೆಯುತ್ತಿದ್ದೇವೆ. ಒಂದು ಕ್ಷಿಪಣಿಯನ್ನು ಅದರ ಮೂಲ ಸ್ಥಳದಿಂದ ಎತ್ತಿ ಆಕಾಶಕ್ಕೆ ಕೊಂಡೊಯ್ದು ಚಂದ್ರನಲ್ಲಿಗೆ ಮಾನವರನ್ನು ಕೊಂಡೊಯ್ದು ಹಿಂತಿರುಗಿ ತರುವಂಥ ಶಕ್ತಿಯ ಕುರಿತು ಯೋಚಿಸಿರಿ. ಅದು ಭೌತಿಕ ರೀತಿಯ ಶಕ್ತಿಯಾಗಿದೆ. ಆದರೆ ಕ್ರಿಸ್ತನನ್ನು ದೇವರ ಬಲಗಡೆಗೆ ಕೊಂಡೊಯ್ದು ಅದೇ ಶಕ್ತಿಯು ವಿಶ್ವಾಸಿಗಳಿಗೂ ಈಗಲೂ ದೊರಕುವಂಥದ್ದಾಗಿದೆ. ಆದ್ದರಿಂದಲೇ ವಿಶ್ವಾಸಿಗಳು ಈ ಶಕ್ತಿಯ ವಿಶೇಷತೆಯನ್ನು ಗ್ರಹಿಸುವರಾಗಬೇಕೆಂದು ಪೌಲನು ಪ್ರಾರ್ಥಿಸುತ್ತಾನೆ. ನಾನು ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ತಿಳುಕೊಳ್ಳಬೇಕೆಂದು ಪೌಲನು ಆಶಿಸ್ತಾನೆ ಎಂಬುದಾಗಿ ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನೂ ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಬಹು ವಿಶೇಷವಾದ ಮೇಲಣ ಸ್ತರದಲ್ಲಿ ಕೊನೆಗೊಳಿಸುತ್ತಾನೆ. ಸಭೆಯು ಕ್ರಿಸ್ತನ ದೇಹವಾಗಿದೆ. ಕ್ರಿಸ್ತನು ಸಭೆಯ ಶಿರಸ್ಸಾಗಿದ್ದಾನೆ. ಎಲ್ಲವೂ ಒಂದು ದಿನ ಆತನ ಸ್ವಾಧೀನದೊಳಕ್ಕೆ ಬರುತ್ತವೆ. ಇಬ್ರಿಯ ಗ್ರಂಥಕರ್ತನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನೂ
ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಆತನ ಕೈಕೆಳಗೆ ಇರುವಂಥದ್ದು ಸಭೆ ಮಾತ್ರವಾಗಿದೆ, ಅಂದರೆ ನಿಜವಾದ ಸಭೆ, ನಿಜವಾದ ವಿಶ್ವಾಸಿಗಳದ್ದು. ಈ ದಿನಗಳಲ್ಲಿ ಅನೇಕ ಒಟ್ಟುಗೂಡಿಸಲ್ಪಟ್ಟ ಗುಂಪುಗಳು ತಮ್ಮನ್ನು ಸಭೆಯೆಂದು ಕರೆದುಕೊಳ್ಳುತ್ತಾರೆ, ಆದರೆ ಅವರು ಕರ್ತನಾದ ಯೇಸುವಿಗೆ ಕಿವಿಗೊಡುವುದಿಲ್ಲ. ಈ ಸಭೆಗಳು ಶಕ್ತಿ ಕಳಕೊಂಡಂತಾಗಿದೆ. ಒಬ್ಬ ದೇವರ ಮಗು ಹಾಸಿಗೆಯಲ್ಲೇ ಬಿದ್ದುಕೊಂಡಿದ್ದು ಸಹಾಯಹೀನನಾಗಿ ಮೆದುಳಿನ ನಿಯಂತ್ರಣ ಕಳೆದುಕೊಂಡವನಾಗಿರುವ ದೃಶ್ಯವು ಬಹಳ ಕರುಣಾಜನಕವಾದದ್ದು. ಇಂಥ ಅನೇಕ ಸಭೆಗಳನ್ನು ನಾನು ನೋಡಿದ್ದೇನೆ ಮತ್ತು ದೇಹದ ಶಿರಸ್ಸಾದ ಕ್ರಿಸ್ತನಿಂದ ದೂರವಾದವರಂತಿರುವ ಅನೇಕ ಕ್ರೈಸ್ತರನ್ನೂ ನೋಡುತ್ತಿರುತ್ತೇನೆ. ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ. ಅಂದರೆ ನನ್ನ ತಲೆಯು ದೇಹವನ್ನು ನಿಯಂತ್ರಿಸುವುದರಿಂದ ನಾನು ನನ್ನ ಬೆರಳುಗಳನ್ನು ಅಲ್ಲಾಡಿಸಬಹುದು ಮತ್ತು ಆತನು ನಿನಗೆ ಕೊಟ್ಟಿರುವ ತಲಾಂತನ್ನು ನೀನು ಉಪಯೋಗಿಸಬೇಕೆಂದು ಆತನು ಬಯಸುವುದಾದರೆ, ನೀನು ಪ್ರೀತಿಯ ಕಾರಣಕ್ಕಾಗಿ ಅದನ್ನು ಮಾಡುತ್ತಿಲ್ಲವಾದರೆ ನೀನು ಆತನೊಂದಿಗೆ ಸಂಬಂಧದಲ್ಲಿ ಇಲ್ಲವೆಂದಾಯಿತು. ಇದು ಎಷ್ಟು ಪ್ರಾಮುಖ್ಯವಾದದ್ದು ನೋಡಿರಿ. ಪೌಲನು ನಮಗೂ ಸಭೆಗೂ ಇರುವ ಸಂಬಂಧವನ್ನು ಈ ರೀತಿಯಾಗಿ ಹೇಳಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 12 ಮತ್ತು 13ನೇ ವಚನ ಹೀಗೆ ಹೇಳುತ್ತದೆ, ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿದೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ತನ್ನ ಸಭೆಯೆಂಬ ದೇಹಕ್ಕೆ ತಲೆಯಾಗಿದ್ದಾನೆ ಮತ್ತು ನಾವು ಆತನ ಅಧೀನದಲ್ಲಿದ್ದೇವೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ದೇವರ ಆತ್ಮನು ನಮ್ಮ ಸಂಗಡ ಮಾತನಾಡಿದ್ದಾನೆ. ಪುನರುತ್ಥಾನದ ಶಕ್ತಿಯನ್ನು ನಾವು ಅರಿತುಕೊಂಡಿದ್ದೇವೆಯೋ? ಕ್ರಿಸ್ತನ ಪುನರುತ್ಥಾನಕ್ಕೆ ವಿಧೇಯರಾಗಿ ಆ ಬಲದಿಂದ ಕೂಡಿದವರಾಗಿ ನಮ್ಮ ಜೀವಿತದಲ್ಲಿ ನಾವು ಜೀವಿಸುವುದಾದರೆ ನಾವು ಧನ್ಯರೇ ಸರಿ. ಹೀಗಾಗುವಂತೆ ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಕೈ ಹಿಡಿದು ನಡೆಸಲಿ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮೊಣಕಾಲುಗಳಲ್ಲಿ ಬಿದ್ದುಕೊಂಡು ದೇವರಾತ್ಮನಿಗೆ ಒಳಗಾಗಿ ದೇವರ ವಾಕ್ಯಗಳನ್ನು ತೆರೆದಿಟ್ಟು ವಾಕ್ಯದ ಮೂಲಕ ಪ್ರಾರ್ಥಿಸುವಾಗ ಅಮೂಲ್ಯವಾದ ದೈವಿಕ ಸತ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗ್ತದೆ. ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವು ದಾರಿಗೆ ಬೆಳಕು ಆಗಿರುವಾಗ ವಾಕ್ಯದ ಪ್ರಕಾರ ಜೀವಿಸೋಣ. ಇತರರಿಗೆ ಕ್ರಿಸ್ತನ ಬಗ್ಗೆ ತಿಳಿಸೋಣ. ಪ್ರಿಯ ವೀಕ್ಷಕರೇ, ದೇವರು ತಿಳಿಸಿದ ಅಮೂಲ್ಯ ಸತ್ಯಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಈ ಸೇವೆಯ ಬೆಳವಣಿಗೆಗಾಗಿ ಪ್ರಾರ್ಥಿಸಿರಿ, ಕರೆ ಮಾಡಿರಿ. ಮತ್ತೆ ಸಂಧಿಸೋಣವಾ? ವಂದನೆಗಳು.